ಮನಸ್ಫೂರ್ತಿ ನಾವು ಒಂದು ಕಾನ್ಸೆಪ್ಟ್ ಅನ್ನು ಶುರು ಮಾಡ್ತಾ ಇದ್ವಿ. ಇಲ್ಲಿ ಈ ಹೇಳ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ಬಲ ಪ್ರಯೋಗ ಆಗ್ಬೇಕಾಗಿದ್ರೆ ಕನಿಷ್ಠ ಪಕ್ಷ 2 ಬಲಗಳು ಅಲ್ಲಿ ಇರಲೇಬೇಕು, 2 ವಸ್ತುಗಳು ಇರಲೇಬೇಕು. ಇಲ್ಲಿ ಇಬ್ಬರಿದ್ದಾರೆ, ಇಲ್ಲಿ ಏನಾದ್ರೂ ಕೆಲಸ ನಡೀತಾ ಇತ್ತಾ? ಯಾವುದೇ ಕೆಲಸನೂ ನಡೀತಾ ಇಲ್ಲ. ಇಲ್ಲಿ ಏನಾದ್ರೂ ಸ್ವಲ್ಪ ಕೆಲಸ ನಡಿಬೇಕಾಗಿತ್ತು ಅಂದ್ರೆ 2 ಬಲಗಳು ಪರಸ್ಪರ ಪ್ರತಿವರ್ತಿಸಬೇಕು. ನೀವಿಬ್ರು ಕೈ ಹಿಡ್ಕೊಡ್ರಪ್ಪ. ಓಕೆ, ಈಗ ಇವರಿಬ್ರು ಕೈ ಹಿಡ್ಕೊಂಡಿದಾರ, ತಿರುಗ್ತಾ ಇದಾರೆ. ಶುರು ಮಾಡ್ರಿ. ನೋಡ್ಬೋದು ಯಾರು ಯಾರನ್ನ ಎಳಿತಾ ಇದ್ದಾರೆ. ಓಕೆ, ಸ್ಟಾಪ್. ಇಲ್ಲಿ ಗಣೇಶನ ಹೇಳದ್ನ ಅಥವಾ ಗಣೇಶ ಹುಸೇನ ಹೇಳದ್ನ? ಎಳಿತಾ ಇದ್ರು. ಇಲ್ಲಿ ಒಬ್ರಿಗೊಬ್ರು ಎಳಿತಾ ಇದ್ರು. ಈಗ ಎಳಿತಾ ಇದಾರ? ನೋ, ಯಾಕಂದ್ರೆ 2 ಬಲಗಳು ಪರಸ್ಪರ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಾವ. 2 ವಸ್ತುಗಳು ಸುಮ್ಮನೆ ನಿಶ್ಚಲ ಸ್ಥಿತಿಯಲ್ಲಿದ್ದಾವೆ. ಕೆಲಸ ಆಗ್ಬೇಕಾಗಿತ್ತು ಅಂದ್ರೆ 2 ವಸ್ತುಗಳು ಪರಸ್ಪರ ಕೆಲಸ ಮಾಡ್ಲೇಬೇಕು. ಇದನ್ನ ಇಲ್ಲಿ ನಮ್ಮ ವಿದ್ಯಾರ್ಥಿನಿಯರಿದ್ದಾರೆ, ಅವರು ಕೂಡ ಮಾಡ್ತೀವಿ ಅಂತ ಇದಾರ. ಒಂದ್ ನಿಮಿಷ. ಈಗ ನಮ್ಮ ವಿದ್ಯಾರ್ಥಿನಿಯರು ಶುರು ಮಾಡ್ತಾ ಇದಾರ. ಓಕೆ, ನೀವು ಕೈ ಹಿಡ್ಕೊಡ್ರಮ್ಮ, ಬೇಗ ತಿರುಗ್ರಿ ನೋಡೋಣ. ಓಕೆ, ಯಾರನ್ನ ಹಿಡಿತಾ ಇದಾರೆ ಇಲ್ಲಿ? ನೀವು ನೋಡ್ಬೋದು ಇಲ್ಲಿ ಕೈ ಬಿಟ್ರ ತಿರುಗ್ತಾ ಒಬ್ರು ಕೈ ಬಿಟ್ರು ಕೂಡ ಇನ್ನೊಬ್ರು ದೂರ ಹೋಗ್ಬಿಡ್ತಾರ, ಬಿದ್ದು ಹೋಗ್ಬಿಡ್ತಾರ. ಇಲ್ಲಿ ಇಬ್ರು ಬೀಳ್ತಾ ಇಲ್ಲ. ಇವಳ ಬಲ ಇವಳ ಮೇಲೆ ಪ್ರಯೋಗ ಆಗ್ತಾ ಇದೆ, ಇವಳ ಬಲ ಇವಳ ಮೇಲೆ ಪ್ರಯೋಗ ಆಗ್ತಾ ಇದೆ. ಹಾಗಾಗಿ ಇಬ್ರು ಸಮತೋಲ ಸ್ಥಿತಿಯೊಳಗಿದಾರೆ, ಸಮತೋಲ ಸ್ಥಿತಿಯೊಳಗನೆ ತಿರುಗ್ತಾ ಇದಾರೆ. ಕರೆಕ್ಟಾ? ಬಲ ಪ್ರಯೋಗ ಆಗ್ಬೇಕಾಗಿತ್ತು ಅಂದ್ರೆ 2 ವಸ್ತುಗಳು ಬೇಕು ನೋಡಿ, ಮತ್ತೆ ನಿಂತಾರೆ. ಈಗ ಇಲ್ಲಿ ಯಾವುದೇ ರೀತಿಯ ಬಲ ಇಲ್ಲಿ ನಡೀತಾನೆ ಇಲ್ಲ. ಇನ್ನ ಇಬ್ರು ಇದಾರೆ, ಅವ್ರದ್ದು ಒಂದಿಷ್ಟು ನೋಡ್ಕೊಂಡ್ಬಿಡೋಣ. ಈಗ ಮುಂದಿನ ಇಬ್ರು ಬರೀ. ಈಗ ಇನ್ನ ಇಬ್ರು ಕೂಡ ಇದನ್ನ ಮಾಡ್ತಾ ಇದಾರ. ಓಕೆ, ಕೈ ಹಿಡ್ಕೊಡ್ರಿ, ತಿರುಗ್ರಿ. ನೀವು ನೋಡ್ಬೋದು ಇಲ್ಲಿ ಇಬ್ರು ಕೂಡ ಅವ್ರವ್ರದೇ ಬ್ಯಾಲೆನ್ಸ್ ಅಲ್ಲಿ ತಿರುಗ್ತಾನೆ ಇದ್ದಾರೆ. ನಿಲ್ಲಿಸ್ರಿ. ಓಕೆ, ಮತ್ತೆ ಮೂಲ ಸ್ಥಿತಿಗೆ ಅವ್ರು ಬರ್ತಾ ಇದಾರ. ಇವಳನ್ನ ಎಳಿತಾ ಇದ್ದಾಳ, ಇವಳನ್ನ ಎಳಿತಾ ಇದ್ದಾರೆ. ಸೊ 2 ಬಲಗಳು ಒಂದನ್ನೊಂದು ಪರಸ್ಪರ ಎಳಿತಾ ಇರೋದ್ರಿಂದ, ಸಮನಾಗಿರೋದ್ರಿಂದ ಅವರಿಗೆ ಬ್ಯಾಲೆನ್ಸ್ ಹೋಗ್ತಾ ಇಲ್ಲ. ಈ 2 ಬಲದಲ್ಲಿ ಯಾವ್ದಾದ್ರು ಒಂದು ಬಲ ಏನಾದ್ರೂ ಜಾಸ್ತಿ ಆಗ್ಬಿಟ್ಟಿದ್ರೆ ಏನಾಗ್ತಾ ಇತ್ತು, ಈಗ ಹಿಂಗ್ ಎಳ್ದಾಗ ಜೋರಾಗಿ ಇನ್ನೊಬ್ಬಕ್ಕೆ ಯಾವ್ದೋ ಒಂದು ಮೂಲಿ ಹೋಗ್ಬಿಡ್ತಿದ್ರು. ಇಲ್ಲಿ 2 ಬಲಗಳು ಸಮನಾಗಿ ಹಂಚಿಕೆಯಾಗಿರೋದ್ರಿಂದ ಇಬ್ರಿಗೂ ಕೂಡ ಸರಿಯಾಗಿ ತಿರುಗೋದಕ್ಕೆ ಆಗ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಇನ್ನ ಇಬ್ಬರಿದ್ದಾರೆ, ಅವರು ಕೂಡ ಬಂದ್ಬಿಡ್ಲಿ. ಓಕೆ, ನೀವು ಕೂಡ ಬೇಗ ಇವರನ್ನು ಕೂಡ ನೋಡ್ಬೋದು. ಇಲ್ಲಿ 2 ಬಲಗಳಿದೆ, ಒಂದು ಬಲ ಸಣ್ಣದಿದೆ, ಇನ್ನೊಂದು ಬಲ ದೊಡ್ಡದಿದೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನೊಂದ್ಸರಿ ತಿರುಗ್ತಾರ ಅವರು. ತಿರುಗ್ರಿ, ಇನ್ನೊಂದ್ಸರಿ ಸ್ವಲ್ಪ ಜೋರ್ ತಿರುಗ್ರಿ. ಈ ಸಣ್ಣ ಬಲ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಸಣ್ಣ ಬಲ ತೂರಾಡಿ ಬರ್ತಾ ಇದೆ. ಕಾರಣ ಏನು? ಈ ಬಲದ ಮುಂದೆ ಈ ಬಲ ಜಾಸ್ತಿ ಆಗ್ತಾ ಇದೆ. ಹೌದಾ? ಹಂಗಾದಾಗ ಇದರ ಬಲದ ಶಕ್ತಿ ಜಾಸ್ತಿ ಆಗೋದ್ರಿಂದ ತಿರುಗುವಿಕೆ ಇವಳು ಇದಕ್ಕೆ ಹೊಂದಾಣಿಕೆ ಮಾಡ್ಕೊಳಕ್ ಆಗಲ್ಲ. ಆಗ್ಲೇ ಏನಾಗಿತ್ತು, ಇಬ್ರದ್ದು ಬಲ ಸಮನಾಗಿ ಇತ್ತು. ಹಂಗಾಗಿ ಅವರೆಲ್ಲ ಏನ್ ಮಾಡ್ಕೊಂಡ್ರು, ಒಂದೇ ರೀತಿಯಲ್ಲಿ ಸುತ್ತಾ ಇದ್ರು. ಇಲ್ಲಿ 2 ಬಲಗಳು ಸಮ ಇಲ್ಲದೆ ಇದ್ದಾಗ ಈ ರೀತಿಯಾಗಿರುವಂತಹ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.